ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ವೀಕ್ಷಕರೇ, ನಾವು ತುರಹಳ್ಳಿಯಲ್ಲಿ 40x40 ಬಿಲ್ಡಿಂಗ್ ಸೈಟ್ನಲ್ಲಿ G+3 ರೆಂಟ್ ಹೌಸನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಇವತ್ತು ಆ ಸೈಟಲ್ಲಿ ನಾವಿದ್ದೀವಿ. ಹಾಗೆಯೇ ಇದು ಸೌತ್ ಈಸ್ಟ್ ಕಾರ್ನರ್ ಸೈಟ್ ಆಗಿರುತ್ತೆ. ಈಸ್ಟ್ ಫೇಸಿಂಗಲ್ಲಿ ನಾವು ಎಂಟ್ರೆನ್ಸನ್ನು ಕೊಟ್ಟಿದ್ದೀವಿ, ಅಂದರೆ ಲಿಫ್ಟ್ಗೆ ಎಂಟ್ರಿಯನ್ನು ಕೊಟ್ಟಿದ್ದೀವಿ. ಮತ್ತು ಸ್ಟೇರ್ ಕೇಸನ್ನು ಕೂಡ ಕೊಟ್ಟಿದ್ದೀವಿ. ಈ ಲಿಫ್ಟ್ ಎಲ್ಲ ಫ್ಲೋರ್ಗೂ ಇರುತ್ತೆ. ಹಾಗೆಯೇ ಈ ಗ್ರೌಂಡ್ ಫ್ಲೋರನ್ನು ಫುಲ್ ಪಾರ್ಕಿಂಗ್ ಅಂತ ಪ್ರೊವೈಡ್ ಮಾಡಿದ್ದೀವಿ. ಈಗ ಈ ಬಿಲ್ಡಿಂಗ್ನಲ್ಲಿ ನಾವು ಫ್ಲೋರ್ ಪ್ಲ್ಯಾನನ್ನು ಹೇಗೆ ಡಿಸೈನ್ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಬನ್ನಿ. ಇಲ್ಲಿ ಫಸ್ಟ್ ಫ್ಲೋರಿಂದ ಥರ್ಡ್ ಫ್ಲೋರ್ ತನಕ ಒಂದೇ ಡಿಸೈನನ್ನು ಮಾಡಿದ್ದೀವಿ. ಅಂದರೆ ಟಿಪಿಕಲ್ ಇರುತ್ತೆ. ಏನು ಫ್ಲೋರ್ ಪ್ಲ್ಯಾನನ್ನು ಮಾಡಿದ್ದೀವಿ ಅದು ಫಸ್ಟಿಂದ ಥರ್ಡ್ ಫ್ಲೋರ್ ತನಕ ಸೇಮ್ ಇರುತ್ತೆ. ಇವಾಗ ನಾವು ಥರ್ಡ್ ಫ್ಲೋರ್ನಲ್ಲಿದ್ದೀವಿ. ಈಗ ಥರ್ಡ್ ಫ್ಲೋರ್ನಲ್ಲಿ ರೈಟ್ ಸೈಡ್ ನಾವು 1 BHK ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಲೆಫ್ಟ್ ಸೈಡಲ್ಲಿ 2 BHK ಪ್ಲ್ಯಾನ್ ಮಾಡಿದ್ದೀವಿ. ಈಗ ಫಸ್ಟು 1 BHK ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಈಸ್ಟ್ ಫೇಸ್ಗೆ ಎಂಟ್ರೆನ್ಸನ್ನು ಕೊಟ್ಟಿದ್ದೀವಿ, ಮೇನ್ ಡೋರ್ ಇದೆ. ಇವಾಗ ಹಾಲ್ ಇದ್ದೀವಿ ನಾವು. ಹಾಗೆಯೇ ವೀಕ್ಷಕರೇ, ನಮಗೆ ಈ ಫ್ಲೋರ್ ಪ್ಲಾನನ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇದೀವಿ ರೈಟ್ ಸೈಡಲ್ಲಿ, ಯಾಕೆಂದರೆ ಡೈಮೆನ್ಷನ್ ಬಗ್ಗೆ ನಮಗೆ ಐಡಿಯಾ ಬರಲಿ ಅಂದ್ಬಿಟ್ಟು. ಸೊ ಇದು ಮೊದಲಿಗೆ ಹಾಲನ್ನು ಕೊಟ್ಟಿದ್ದೀವಿ ನಾವು. ಹಾಗೆಯೇ ಒಂದು ಕಿಚನನ್ನು ಕೊಟ್ಟಿದ್ದೀವಿ. ಇದ್ರ ಸೈಜನ್ನು ನಾವು ರೈಟ್ ಸೈಡಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಎಷ್ಟಿದೆ ಅಂದ್ಬಿಟ್ಟು. ಹಾಗೆಯೇ ಒಂದು ಕಾಮನ್ ಬಾತ್ರೂಮನ್ನು ಕೊಟ್ಟಿದ್ದೀವಿ. ನೀವಿಲ್ಲಿ ನೋಡ್ತಿರ್ಬೋದು, ಇದು ಕಾಮನ್ ಬಾತ್ರೂಮ್ ಆಗಿರುತ್ತೆ. ಮತ್ತು ಸೈಜನ್ನು ನಿಮಗೆ ರೈಟ್ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಈ ಬಾತ್ರೂಮನ್ನು ಎಷ್ಟು ಕೊಟ್ಟಿದ್ದೀವಿ ಅಂದ್ಬಿಟ್ಟು. ಹಾಗೆಯೇ ಒಂದು ಬೆಡ್ರೂಮನ್ನು ಕೂಡ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಬೆಡ್ರೂಮ್ಗೆ 2 ವಿಂಡೋಗಳನ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ವಿಂಡೋಗಳನ್ನ ಜಾಸ್ತಿ ಪ್ರೊವೈಡ್ ಮಾಡೋದ್ರಿಂದ ಗಾಳಿ ಬೆಳಕು ಜಾಸ್ತಿ ಬರುತ್ತೆ. ಹಾಗೆಯೇ ಇದ್ರದ್ದು ಫ್ಲೋರ್ ಪ್ಲ್ಯಾನನ್ನು ಕೂಡ ನೋಡ್ತಿದ್ದೀರಾ, ಅಲ್ಲಿ ನೀವು ಡೈಮೆನ್ಷನನ್ನು ನೋಡ್ತಿರ್ಬೋದು. ಇದಿಷ್ಟು 1 BHK ಆಗಿರುತ್ತೆ. ಇದು ಬಿಲ್ಡಿಂಗ್ನ ರೈಟ್ ಸೈಡಲ್ಲಿ 1 BHK ಕೊಟ್ಟಿದ್ದೀವಿ. ಈಗ 2 BHK ನಾವು ನೋಡ್ತೋಗೋಣ, ಬನ್ನಿ. ನೋಡಿ, ಲಿಫ್ಟನ್ನು ಈ ಸೈಡಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಲಿಫ್ಟಲ್ಲಿ ಬಂದ ತಕ್ಷಣ ನಮಗೆ ಇಲ್ಲಿ ಎಂಟ್ರೆನ್ಸ್ ಸಿಗುತ್ತೆ. ಔಟ್ ಸೈಡ್ಗೆ ಪ್ಯಾರಾಪೆಟ್ ವಾಲನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ವ್ಯೂ ಕೂಡ ಚೆನ್ನಾಗಿ ಸಿಗುತ್ತೆ, ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿರೋದ್ರಿಂದ. ಹಾಗೆಯೇ ರೈಟ್ ಸೈಡಲ್ಲಿ ನಾವು 1 BHK ಕೊಟ್ಟಿದ್ದೀವಿ. ಇದು ಲೆಫ್ಟ್ ಸೈಡ್ ಆಗಿರುತ್ತೆ. ಈ ಲೆಫ್ಟ್ ಸೈಡಲ್ಲಿ 2 BHK ಮನೆಯನ್ನು ರೆಂಟ್ಗೆ ಕೊಡೋದಕ್ಕೆ ಮಾಡಿದ್ದೀವಿ. ಸೊ ಇಲ್ಲೂ ಕೂಡ ಈಸ್ಟ್ ಕಡೆಯಿಂದ ಎಂಟ್ರೆನ್ಸನ್ನು ಕೊಟ್ಟಿದ್ದೀವಿ. ಇದು ಈಸ್ಟ್ ಫೇಸಿಂಗಲ್ಲಿ ಡೋರ್ ಇರುತ್ತೆ. ಇದು ಹಾಲ್ ಮತ್ತು ಡೈನಿಂಗ್ ಕಂಬೈನ್ ಆಗಿ ಕೊಟ್ಟಿದ್ದೀವಿ. ಮತ್ತು ಡೈಮೆನ್ಷನನ್ನು ನಾವು ಫ್ಲೋರ್ ಪ್ಲಾನಲ್ಲಿ ತೋರಿಸ್ತಾ ಇದ್ದೀವಿ ಎಷ್ಟಿದೆ ಅಂದ್ಬಿಟ್ಟು. ಹಾಗೆ ಈ ಕಡೆ ಒಂದು ಕಾಮನ್ ಬಾತ್ರೂಮನ್ನು ಕೂಡ ಕೊಟ್ಟಿದ್ದೀವಿ. ಇದು ಕೂಡ ಕಾಮನ್ ಬಾತ್ರೂಮ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕೊಟ್ಟಿದ್ದೀವಿ. ಇದು ಡೈಮೆನ್ಷನ್ ಕೂಡ ನೀವು ನೋಡ್ತಿರ್ಬೋದು. ಹಾಗೆಯೇ ಒಂದು ಬೆಡ್ರೂಮನ್ನು ಇಲ್ಲಿ ಕೊಟ್ಟಿದ್ದೀವಿ. ಬೆಡ್ರೂಮ್ದು ಫ್ಲೋರ್ ಪ್ಲಾನ್ ಕೂಡ ನೀವು ಅಬ್ಸರ್ವ್ ಮಾಡಿಸಿದ್ದೀರಾ, ಇದ್ರದ್ದು ಡೈಮೆನ್ಷನನ್ನು. ಹಾಗೆ ಇದಕ್ಕೆ ವಿಂಡೋವನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಸ್ಲ್ಯಾಬನ್ನು ನಾವು ಕಾಂಕ್ರೀಟಲ್ಲಿ ಮಾಡಿರ್ತಕ್ಕಂಥದ್ದು. ಕೆಲವೊಬ್ಬರು ವುಡ್ಡಲ್ಲೂ ಕೂಡ ಮಾಡಿಸ್ಕೊಳ್ತಾರೆ, ಬಟ್ ಕಾಂಕ್ರೀಟಲ್ಲಿ ಮಾಡಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಸೊ ಕಾಂಕ್ರೀಟಲ್ಲಿ ನಾವು ಅದ್ರ ಮೇಲೆ ಬೆಡ್ಶೀಟ್ ಇರೋದಕ್ಕೆ ಅಥವಾ ಪಿಲ್ಲೋ ಇಡೋದಕ್ಕೆ ಡಿಸೈನನ್ನು ಮಾಡಿದ್ದೀವಿ. ಮತ್ತು ಹಾಲಲ್ಲಿ ಒಂದು ಬಾಲ್ಕನಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ. ನೀವು ನೋಡ್ತಿರ್ಬೋದು, ಬಾಲ್ಕನಿ ಕೊಟ್ಟಿರೋದ್ರಿಂದ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ. ಸೊ ಅದರಿಂದಾಗಿ ಇಲ್ಲಿ ಒಂದು ಬಾಲ್ಕನಿಯನ್ನು ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಪ್ಯಾರಾಪೆಟ್ ವಾಲ್ ಬರುತ್ತೆ. ಸೊ ಅದನ್ನು ಕೂಡ ಡಿಸೈನ್ ಮಾಡಿದೆ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಹಾಗೆಯೇ ಪೂಜಾ ರೂಮನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಈ ಪೂಜಾ ರೂಮ್ ನಮ್ಮ ಫೇಸ್ ಈಸ್ಟ್ ಕಡೆಗೆ ಇರುತ್ತೆ. ಈ ಪೂಜಾ ರೂಮ್ ವಾಸ್ತು ಪ್ರಕಾರನೇ ಡಿಸೈನ್ ಮಾಡಿರ್ತಕ್ಕಂಥದ್ದು. ನಮ್ಮ ಫೇಸ್ ಈಸ್ಟ್ ಕಡೆಗೆ ಇರುತ್ತೆ. ಅದೇ ರೀತಿ ಪೂಜಾ ರೂಮ್ದು ಡೈಮೆನ್ಷನ್ ಎಷ್ಟಿದೆ ಅನ್ನೋದನ್ನು ಫ್ಲೋರ್ ಪ್ಲಾನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕಿಚನನ್ನು ನೋಡಿ, ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಕೊಟ್ಟಿದ್ದೀವಿ. ಇದು ಸೆಕೆಂಡ್ ಆಪ್ಷನ್ ಅಂತಲೇ ಹೇಳ್ಬೋದು. ಕಿಚನನ್ನು ಫಸ್ಟ್ ಆಪ್ಷನ್ ಸೌತ್ ಈಸ್ಟ್ಗೆ ಬರುತ್ತೆ. ಇಲ್ಲಿ ನಾರ್ತ್ ವೆಸ್ಟ್ಗೆ ನಾವು ಕಿಚನನ್ನು ಕೊಟ್ಟಿದ್ದೀವಿ. ಇದು ಕೂಡ ವಾಸ್ತು ಪ್ರಕಾರ ನಾವು ಕೊಡ್ಬೋದು. ಇದು ಸೆಕೆಂಡ್ ಆಪ್ಷನ್ ಇರುತ್ತೆ. ಕಿಚನ್ಗೆ ಒಂದು ಯುಟಿಲಿಟಿಯನ್ನು ಕೂಡ ಕೊಟ್ಟಿದ್ದೀವಿ. ಯುಟಿಲಿಟಿ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದು ಗ್ಯಾಸ್ ಇರ್ಬೋದು ಅಥವಾ ಏನಾದರೂ ಪಾತ್ರೆಗಳನ್ನ ತೊಳೆಯೋದಕ್ಕೆ ಯುಟಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯುಟಿಲಿಟಿದು ಸೈಜನ್ನು ಕೂಡ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಎಷ್ಟು ಕೊಟ್ಟಿದ್ದೀವಿ ಅಂದ್ಬಿಟ್ಟು. ಸೊ ಈ ರೀತಿ ಯುಟಿಲಿಟಿ ಕೊಡೋದ್ರಿಂದ ತುಂಬ ಉತ್ತಮವಾಗಿರುತ್ತೆ. ಕಿಚನ್ ಈ ಕಡೆ ಆದಮೇಲೆ ನೆಕ್ಸ್ಟು ಮಾಸ್ಟರ್ ಬೆಡ್ರೂಮನ್ನು ಕೊಟ್ಟಿದ್ದೀವಿ. ಮಾಸ್ಟರ್ ಬೆಡ್ರೂಮ್ ನಾವು ಸೌತ್ ವೆಸ್ಟ್ಗೆ ಕೊಡ್ತಕ್ಕಂಥದ್ದು ತುಂಬ ಉತ್ತಮ ಅಂತ ಹೇಳ್ಬೋದು. ವಾಸ್ತು ಪ್ರಕಾರ ನಾವು ಮಾತಾಡೋದಾದರೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕಾಗುತ್ತೆ. ಇದು ಸೌತ್ ವೆಸ್ಟ್ಗೆ ನಾವು ಮಾಸ್ಟರ್ ಬೆಡ್ರೂಮನ್ನು ಕೊಟ್ಟಿದ್ದೀವಿ. ಹಾಗೆಯೇ ಅದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮನ್ನು ಕೊಟ್ಟಿದ್ದೀವಿ. ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರೆ ಅದಕ್ಕೆ ಅಟ್ಯಾಚ್ ಟಾಯ್ಲೆಟ್ ರೂಮ್ ಇರಲೇಬೇಕಾಗುತ್ತೆ. ಸೊ ಇದ್ರದ್ದು ಡೈಮೆನ್ಷನ್ ಕೂಡ ನೋಡ್ತಾ ಇದ್ದೀರಾ, ದೊಡ್ಡದಾಗಿ ಡೈಮೆನ್ಷನನ್ನು ಇದಕ್ಕೆ ಕೊಟ್ಟಿದ್ದೀವಿ. ಇದು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಇದ್ರದ್ದು ಡೈಮೆನ್ಷನ್ ನಾವು ಇವಾಗ ಪ್ಲ್ಯಾನಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಇನ್ನೊಂದು ವಾಸ್ತುವನ್ನು ನಾವು ಗಮನಿಸಿದಾಗ ವೀಕ್ಷಕರೇ, ಗಮನದಲ್ಲಿ ಇಡಬೇಕಾದಂಥ ಅಂಶ ಏನಂದರೆ, ಸೌತ್ ವೆಸ್ಟ್ ಕಾರ್ನರ್ ನಾವು ಮಾಸ್ಟರ್ ಬೆಡ್ರೂಮನ್ನು ಕೊಡ್ತೀವಿ. ಆದರೆ ಅಟ್ಯಾಚ್ ಟಾಯ್ಲೆಟ್ ರೂಮನ್ನು ಕೊಡಬೇಕಾದ್ರೆ ಯಾವತ್ತೂ ಕೂಡ ಕಾರ್ನರಲ್ಲಿ ನಾವು ಅಟ್ಯಾಚ್ ಟಾಯ್ಲೆಟ್ ರೂಮನ್ನು ಅದಕ್ಕೆ ಕೊಡೋದು ಹೋಗಬಾರ್ದು. ನೋಡಿ, ನಾವಿಲ್ಲಿ ಕೊಟ್ಟಿರ್ತಕ್ಕಂಥದ್ದು ವೆಸ್ಟ್ ಕಾರ್ನರಲ್ಲಿ ಬರ್ತಾ ಇದೆ. ಫ್ಲೋರ್ ಪ್ಲಾನಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ವೆಸ್ಟ್ ಸೈಡಲ್ಲಿ ನಾವು ಯಾವತ್ತೂ ಕೊಡಬೇಕಾಗಿರುತ್ತೆ. ಬಟ್ ಕಾರ್ನರಲ್ಲಿ ನಾವು ಅಟ್ಯಾಚ್ ಟಾಯ್ಲೆಟ್ ರೂಮನ್ನು ಕೊಡಬಾರ್ದು ಆ್ಯಸ್ ಪರ್ ವಾಸ್ತು.
ಇದಿಷ್ಟು ವೀಕ್ಷಕರೇ ಈ ವಿಡಿಯೋದ ಮಾಹಿತಿ. ನಾವು ಇದೇ ರೀತಿ ಅಂಡರ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ಗಳ ಬಗ್ಗೆ ಮಾಹಿತಿಗಾಗಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನನ್ನು ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಮಾಡಿಸ್ಬೇಕಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.